ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಲಾಗ್ ಏನಂದರೆ, ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಕೆಲ್ಲಾಪುರದ ಅಂಗಡಿ ಮಂಜಣ್ಣ ಅಂಗಡಿಗೆ ಹೋಗಿ ಸಾಮಾನು ತಗೊಬರೋಣ ಅಂತ ಹೊರಟಿದೆ. ಬನ್ನಿ, ಇದೇ ಮಂಜಣ್ಣ ಅಂಗಡಿ. ಸಾಮಾನು ತಗೊಂಡಿದ್ದಾಯ್ತು, ಮನೆಗೆ ಹೋಗೋಣ ಅಂತ ಹೊರಟೆ. ಯುಗಾದಿ ಹಬ್ಬ ನಾಳೆ ಅನ್ನಂಗೆ ಇವತ್ತು ಮನೆಯಲ್ಲಿ ಎಲ್ಲ ಸಾಮಾನೆಲ್ಲ ತಂದು ಜೊತೆ ಮಾಡಿ ಮಾವು ಸೊಪ್ಪು ತಂದು ಎಲ್ಲನೂ ಮನೆಯೆಲ್ಲ ಅಲಂಕಾರ ಮಾಡಬೇಕು. ಅಂದರೆ ಕನ್ನಡಿಗರಿಗೆ ಎಲ್ಲ ಇವತ್ತು ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ. ಈ ವಸಂತ ಕಾಲದಲ್ಲಿ ಚಿಗುರು ಹೊಡೆದು ಬಂದಂಥ ಕಾಲದಲ್ಲಿ ಯುಗಾದಿ ಹಬ್ಬ ಅಂತ ನಮಗೆ ಹೊಸ ವರ್ಷ ಅನ್ಸುತ್ತೆ. ಅದಲ್ಲ, ಅದು ಇಂಗ್ಲೀಷ್ನವ್ರು ಮಾಡಿರೋಂಥ ಹೊಸ ವರ್ಷ. ಇವತ್ತು ಯುಗಾದಿ ಹಬ್ಬಕ್ಕೆ ತಯಾರಿ. ಇವತ್ತು ಕೆರ್ಲಾಪುರದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಜಣ್ಣ ಅಂಗಡಿ ಅಂತ. ಮಂಜಣ್ಣ ಅಂಗಡೀಲಿ ಆವತ್ತಿನ ಜನ್ರೇಷನಿಂದ ಸಾಮಾನು ತಗೊಂಬತ್ತಾ ಇದ್ದೀವಿ. ಯಾವುದೇ ಥರದ ಲೋಭ ಇಲ್ಲ, ಯಾಮಾರ್ಸೋದಿಲ್ಲ. ಎಲ್ಲದಕ್ಕಿಂತ ಹಿಡಿದು ಮಂಜಣ್ಣ ಅಂಗಡಿ ರೈಟ್ ಕಮ್ಮಿ. ಎಲ್ಲ ನೀವು ಆದಷ್ಟು ಸುತ್ತಮುತ್ತ ಕೆರ್ಲಾಪುರ ಸುತ್ತಮುತ್ತ ಇರೋರೆಲ್ಲ ಮಂಜಣ್ಣ ಅಂಗಡಿ ಹೋಗಿ ಸಾಮಾನು ತಗೊಳ್ಳಿ. ಎಲ್ಲ ಮಂಜಣ್ಣ ಅಂಗಡಿಲೇ ಸಾಮಾನು ತಗೊಳ್ಳೋದಾಗಿದ್ದರೆ ಕಾಮೆಂಟ್ ಮಾಡಿ. ಅಲ್ಲಿಂದ ಬಂದು ಮಾವಿನ ಸೊಪ್ಪು ಕಿಡಿಕ ಬರೋಣ ಅಂತ ಹೊಲ್ತ ಹತ್ರ ಹೋಗಿದೆ. ಎಲ್ಲ ಕೆಡುತ್ತಾ ಇದ್ರು, ನಾನು ರೋಟಿಗೆಲ್ಲ ತಗೊಂಡೋದ್ರೆ ನಂತರ ಇಸ್ಕೊಬಿಟ್ರು ಎಲ್ಲವ. ಆಮೇಲೆ ಎಲ್ಲ ನನಗೊಂದು ಸ್ವಲ್ಪ ಕಿಡಿ ಕೊಟ್ಟರು. ಮಾವಿನ ಸೊಪ್ಪು ಕಿಡಿಕ ಇದ್ದಾಯ್ತು. ಎಲ್ಲ ನೋಡಿ ಇಲ್ಲಿ ಜೋಶರ್ ಕಿಡಿಕೊಂಡು ಬೇವಿನ ಸೊಪ್ಪು ಹತ್ರ ಬಂದು ಬೇವಿನ ಸೊಪ್ಪು ಕಿಡಿಕೊಡೋಣ ಅಂತ ಕೆಡದೆ ರೋಟಿಗೆಲ್ಲ. ಅಂತೂ ಇಂತೂ ಎಲ್ಲ ಕಿಡಿಕೊಂಡಿದ್ದಾಯ್ತು. ಮನೆ ತಗೊಂಡು ಎಲ್ಲ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ಎಲ್ಲ ಕಂಬಕ್ಕೂ ಮತ್ತು ಮನೆ ಮುಂದೆ ಕಟ್ಟೋಣ, ಬಾಗಿಲಿಗೆ ತೋರಣ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅಷ್ಟೊತ್ತು ನಮ್ಮ ಮನೆ ಎಲ್ಲ ಪೂಜೆ ಮಾಡಿ ಹೆಚ್ಚು ಕಮ್ಮಿ ಎಲ್ಲ ಮುಗಿಸಿದ್ರು. ಆಮೇಲೆ ನನ್ನ ತಂಗಿ ಯಾರೇ ಬೆಳಗ್ಗೆನೇ ಎದ್ದು ರಂಗೋಲಿ ಬಿಡ್ತಾ ಇದ್ಲು. ಅವಳು ನನ್ನೊಂದು ಸ್ವಲ್ಪ ವಿಡಿಯೋ ಮಾಡುವಂತಿದ್ಲು, ಮಾಡಿದೆ ಅವಳನ್ನು. ಆಮೇಲೆ ರಂಗೋಲಿ ಬಿಟ್ಟು ಅವಳು ಎಲ್ಲ ಪೂಜೆ ಮಾಡ್ತಾಯಿದ್ಲು. ಮತ್ತು ಹಬ್ಬ ಅಂತ ಎಲ್ಲ ನಮ್ಮ ಮನೆ ಬೇಗ ಫಾಸ್ಟಾಗಿ ನಡೀತಾ ಇದೆ. ಬೇವಿನ ಸೊಪ್ಪು ಮತ್ತು ಬೆಲ್ಲ ತಿನ್ನುವಂಥ ಸಿಹಿ ಕೈ ಒಂದಾಗಿರಲಿ ಅಂತ ಇದು ಮಾಡೋಕ್ಕೆ ಅಂತ ಬಂದರೆ ಅವಳೇ ತಿನ್ಕೊಬಿಡೋದು. ಅವಳು ಬಾಗಲ್ ಸಾಸ್ತಿದ್ಲು ಅಂತ ತೋರಣನೇ ಕಟ್ಟೋದು ಮರ್ತ್ಬಿಟ್ಟಿದ್ದೈತೆ. ಈಗ ತೋರಣ ಕಟ್ಕೊಂಡು ಆಲ್ರೆಡಿ ನೋಡಿ, ಇವತ್ತು ಒಂಥರ ಡಿಸೈನಾಗಿ ಚೆನ್ನಾಗಿದೆ ಅಲ್ಲ ತೋರಣ. ತೋರಣ ಕಟ್ಟಿದ್ದಾಯ್ತು. ದನ ತೊಳಿಬೇಕು ಅಂದ್ಬಿಟ್ಟು ದನ ತೊಳ್ಕೊಂಬರೋಣ ಅಂತ ಹೊರಟೆ. ಈ ಮನೆ ಹಿಂದ್ಗಡೆನೆ ಕರ ಇತ್ತು, ಅದನ್ನು ತೊಳೆದ್ಬಿಟ್ಟು ನೀಟ್ ಮಾಡಿ ತೆಗಿ ಕಟ್ಟಾಕ್ತು. ಉಜ್ಜೋ ಹಿಂಗೆ ಉಜ್ಜಬೇಕು. ಆಫ್ ಮಾಡ್ಲಾ? ಮುಖ ತೋರಿಸು ಸಾಕು. ಇನ್ನ ಬೆಳಗ್ಗೆಯಿಂದ ಸಾಕಾಗಿ ಹೋಗಿತ್ತು. 5 ಗಂಟೆಗೆ ಎದ್ದು ಕಸ ಹಾಕಿ ದನ ಕರುಗಳೆಲ್ಲ ನೋಡಿ ನಮಗೂ ಬೇಸತ್ತೋಗಿತ್ತು. ಒಂದು 10 ನಿಮಿಷ ಕುತ್ಕೊಂಡು ಕಾಫಿ ಮಾಡಿಕೊಟ್ಟು ಕಾಫಿ ಕುಡಿದು ಅಷ್ಟೊತ್ತಿಗೆ ಪುಟಾಯಿ ಬಂದು ಕಾಯಿ ಹಿಡ್ಕೊಟ್ಟ. ಹೆಂಗೋ ನಮಗೆ ಸಾಕು ಹಿಡ್ದೋಗಿತ್ತು. ನಮ್ಮಮ್ಮ ಟ್ಯಾಕ್ಟ್ರ್ ಪೂಜೆನೇ ಮಾಡಿಲ್ಲ ಅಂದ್ಬಿಟ್ಟು ಅವಳನ್ನ ಬೈಕೊಂಡು ನಮ್ಮಮ್ಮ ಟ್ಯಾಕ್ಟ್ರ್ ಪೂಜೆ ಮಾಡೋಕೆ ಹೋಗಿತ್ತು. ಒಂದೇ ವಿಷಲ್ ಸಾಕಲ್ವಾ ಬೇಳೆ? ನಮ್ಮ ಅಮ್ಮನೂ ಪೂಜೆ ಮಾಡಿದ್ದಾಯಿತು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡಿರೋದು. ನಾನು ಸ್ನಾನ ಮಾಡಿಕೊಂಡು ಯುಗಾದಿ ಹಬ್ಬಕ್ಕೆ ರೆಡಿಯಾಗೋಣ, ಮಸ್ತ್ ರೆಡಿಯಾಗೋಣ ಬನ್ನಿ. ಏನು ಅಂದರೆ ಇವತ್ತು ಯುಗಾದಿ ಹಬ್ಬ, ಅದರಿಂದ ಇವತ್ತು ಪಂಕಾಗಿ ರೆಡಿಯಾಗಿ ಇವತ್ತು ಎಲ್ಲ ರೆಡಿಯಾಗಿದ್ದೀರಿ. ಸಮಸ್ತ ಕನ್ನಡಿಗ ಜನತೆಗೆಲ್ಲ ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೂರು ಬಸವಣ್ಣನ, ಮೇರೆ ಬಸವಣ್ಣನ ಒಳ್ಳೆದಾಗ ತೊಗೊಂಡು ಹೋಗ್ಬಿಟ್ಟಿದ್ರು. ಆಲ್ರೆಡಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋದಕ್ಕೆ
ಹೊಗೆಪಟಕ್ಕೆ ಬೇರೆ ನೀರು ಹಾಕ್ಬೇಕಾಗಿತ್ತು. ಹೊಗೆಪಟಕ್ಕೆ ನೀರು ಹಾಕ್ಬಿಟ್ಟು ಬಂದು ಹೊಳೆ ತಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಅಂದರೆ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮೂರ ಹೊಳೆಗೆ ಎಲ್ಲ ದೇವಸ್ಥಾನದ ಅಕ್ಕಪಕ್ಕದ ದೇವಸ್ಥಾನದ ದೇವ್ರುಗಳೆಲ್ಲ ಬಂದು ಇವತ್ತು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಾವು ಹೊಳೆ ತಾವು ಯಾವ್ಯಾವ ದೇವ್ರು ಬಂದವೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದರಷ್ಟು ನಮ್ಮೂರ ದೇವರು ಬಸವೇಶ್ವರ ಹೋಗೈತೆ ಇವತ್ತು. ಆಲ್ರೆಡಿ ಯಾವುದೋ ಒಂದು ದೇವರು ನೋಡ್ಕೊಂಬರೋಣ. ಹೂವು ಅವ್ರ ಊರಿಗೆ ಎಲ್ಲ ತೊಳ್ಕೊಂಡು ಹೋಗ್ತಾ ಇದೆ ಪೂಜೆ ಮಾಡಿಕೊಂಡು. ಕಳಸ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ವೆಂಕಟೇಶ್ವರ ಸ್ವಾಮಿ ಅನ್ನಂಗೆ ಕಾಣಿಸ್ತಾ ಇದೆ, ನೋಡೋಣ. ನಾವು ಬಿಸಿಲಲ್ಲಿ ನಡೆಯೋಕ್ಕಾಯ್ತಲ್ಲ ಗುರು, ಕಾಲೆಲ್ಲ ಕಲ್ಲು ಕುತ್ತೈತೆ. ಬರೀ ಕಾಲಲ್ಲಿ ಹೋಗ್ಬೇಕು. ಎಲ್ಲ ಜನಗಳೆಲ್ಲ ಬೈಕಲ್ಲಿ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ದೇವ್ರು ಹೋಗ್ತಾರೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ ತೊಳ್ಕೊಂಡು. ಇಂತೂ ಹೊಳೆ ತಕ್ಕ ಬಂದಿದ್ದಾಯ್ತು. ಈಗ ದೇವ್ರು ತಗೊಂಡು ಹೋಗೋರೆ, ಅಲ್ಲಿಗೆ ಹೋಗ್ಬೇಕು. ಹಂಗೆ ನೋಡಿ, ಇದೆ ಆರ್ಕೇಶ್ವರಿನ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನಮ್ಮ ಶಿವಾಲಯ ದೇವಸ್ಥಾನ. ನಾನು ಹೋಗೋ ಅಷ್ಟರಲ್ಲಿ ಇನ್ನೇನು ಸ್ವಲ್ಪ ಹೊತ್ತು ಲೇಟಾಗಿದ್ರು ಅಷ್ಟೊತ್ತಿಗೆ ಪೂಜೆನೇ ಆಗೋಗಿರೋದು. ಆಲೇ ಪೂಜೆ ಮಾಡ್ತಾಯಿದ್ರು. ಇದೇ ನಮ್ಮ ಹೊಳೆ. ಎಲ್ಲ ದೇವರಿಗೆ ಮಂಗಳಾರತಿ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ನಾವು ಮಂಗಳಾರತಿ ತಗೊಂಡ್ಬಂದ್ಬಿಡೋಣ ಬನ್ನಿ. ಇದು ದೇವ್ರಿಗೆ ಭಾಳ ಪ್ರಸಿದ್ಧವಾದಿದ್ದು ದಿವಟಿಗೆ ಅಂತ ಮಾಡ್ತಾರೆ. ಇದು ಮಡವಾಳರು ಬಂದು ಮಾಡುವಂತಕ್ಕಂಥದ್ದು. ಫೈನಲಿ ಎಲ್ಲ ಮುಗಿಸ್ಕೊಂಡು ದೇವ್ರು ತಗೊಂಡು ಮನೆಗೆ ಹೋಗೋಣ ಅಂತ ಊರ ಕಡೆಗೆ ಮೆರವಣಿಗೆ ಮಾಡೋಕ್ಕೆ ಕರ್ಕೊಂಡು ಬಂದು. ದೇವರಂತೂ ಮೇಲ್ಗಡೆ ಈಶ್ವರನ ಗುಡಿ ಮುಂದೆ ತಂದಿದ್ದಾಯಿತು. ಇಲ್ಲಿ ಈಶ್ವರನ ಗುಡಿಗೆ ಮಂಗಳಾರತಿ ಮಾಡಿಸ್ಕೊಂಡು ಹೊರಡಬೇಕು. ಎಲ್ಲ ಮುಗೀತು. ಕಿಶುನು ನಾವು ಮನೆ ಕಡೆ ಹೊರಟು ದೇವರಲ್ಲೆಲ್ಲ ದೇವ್ರ ಮೆರವಣಿಗೆ ಮಾಡಬೇಕು ಅಂತ ಹೊರಟು. ನಡೆಯೋಕ್ಕಾಯ್ತಲ್ಲ ಗುರು. ಅಂತೂ ಹೆಂಗೋ ನಡ್ಕೊಂಬಂದಿದ್ದಾಯಿತು. ದೇವರು ನಾವು ಇಬ್ಬರು ಊರಿಗೆ ಸೇರಿದ್ದಾಯಿತು. ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಬಸವ ಯುವಕ ಸಂಘದಿಂದ ಎಲ್ಲ ಬೆಲ್ಲದ ಪಾನಕ ಮಾಡಿಸಿದ್ರು. ಜನ ದುಡ್ಡು ಎತ್ಕೊಂಡು. ಇವತ್ತು ಯುಗಾದಿ ಹಬ್ಬ, ಒಳಗೆ ದೇವ್ರು ತಗೊಂಡು ಹಲವಾರು ಜನ, ಸಾವಿರಾರು ಜನ ಬರ್ತಾರೆ ಅಂದ್ಬಿಟ್ಟು ಯುವಕರೆಲ್ಲ ಸೇರಿ ಬೆಲ್ಲದ ಪಾನಕ ಮಾಡಿದ್ರು. 2 ಅಂಡೆ ಫುಲ್ ಮಾಡವ್ರೆ. ಹಂಗೆ ನಾನು ಪಾನಕ ಕುಡ್ಕೊಬರೋಣ ಎಲ್ಲ ಅಂದ್ಬಿಟ್ಟು ಹೊರಟಿದ್ದೆ. ಚೆನ್ನಾಗಿತ್ತು. ಆದ್ರೆ ನಾನು ಹೋಗಿ ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ದೇವರು ಮೇಕೆ ಬಂದ್ಬಿಡ್ತು. ಹಾಗೆ ದೇವರ ಮೆರವಣಿಗೆ ಮಾಡಿಕೊಂಡು ಊರಲ್ಲೆಲ್ಲ ಅಣ್ಕಾಯಿ ಮಾಡಿಸ್ತಿರೋರೆಲ್ಲ ಅಣ್ಕಾಯಿ ಮಾಡಿಸ್ಕೊಂಡು ಹಂಗೆ ಮೇಲ್ಗಡೆ ಅಂತ ಬರ್ತಾ ಇದ್ದು. ಹಂಗೆ ಸರ್ಕಲಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಅವರು ಕೂಡ ಬೆಲ್ಲದ ಪಾನಕ ಮಾಡಿಕೊಂಡು ಕಾಯ್ತಾ ಕೂತಿದ್ರು. ಅವ್ರನ್ನೂ ಭೇಟಿ ಮಾಡಿಕೊಂಡು ಅವ್ರದ್ದು 2 ಲೋಟ ಕುಡ್ಕೊಂಡು ಹಂಗೆ ಅವ್ರು ಈಗ ರೆಡಿ ಮಾಡ್ತಾಯಿತ್ತು. ಹಂಗೂ ಬಿಡಲಿಲ್ಲ, 2 ಲೋಟ ಅವ್ರದ್ದು 2 ಲೋಟ ಬೆಲ್ಲದ ಪಾನಕ ಕುಡ್ಕೊಂಡು ಅಣ್ಕಾಯಿ ಮಾಡಿಸ್ಕೊಂಡು ಇನ್ನೇನು ದೇವರು ಇದು ಮಾಡಬೇಕು. ಅದರಿಂದ ಟಮಟರೆಲ್ಲ ಬಂದು ದೇವ್ರನ್ನ ಚೆನ್ನಾಗಿ ಮೆರೆಸ್ತಾರೆ. ಬಸವಣ್ಣ ಪ್ರಬಳೆ ಮೇಲೆ ಬರುತ್ತೆ ನೋಡಿ.
ಬಸವಣ್ಣನ ಊರು ಸುತ್ತ ಎಲ್ಲ ಮೆರವಣಿಗೆ ಮಾಡಿಬಿಟ್ಟು ಕೊನೆಗೂ ಫೈನಲಿ ಒಳಗಡೆ ಮಡಗತ್ತ ಟೈಮ್ ಆಯಿತು. ಇದು ಕುರ್ಜು ಅಂತ ನಮ್ಮೂರು ಕುರ್ಜುನ ಸುತ್ತ 3 ಸುತ್ತ ಬಂದ್ಬಿಟ್ಟು ಒಳಗಡೆ ಮಡಗಬೇಕು ಬಸವಣ್ಣನ. ಫೈನಲಿ ಮೆರೆದು ಬಂದಿರೋಂಥ ಬಸವಣ್ಣಂಗೆ 3 ಸುತ್ತ ಹಾಕ್ಕೊಂಡು ಕುರ್ಜಿನ 3 ಸುತ್ತ ಹಾಕ್ಕೊಂಡು ಬಂದು ನಿಂತಿದ್ದಾಯಿತು. ಮಹಾಮಂಗಳಾರತಿ ಮಾಡಿ ಒಳಗಡೆ ಇರೋ ಬಸವಣ್ಣ ಮಹಾಮಂಗಳಾರತಿ ಮಾಡಿ ಮೆರೆದು ಬಂದಿರೋ ಬಸವಣ್ಣಗೆ ಮಹಾಮಂಗಳಾರತಿ ಮಾಡಿ ಒಳಗೆ ಕರ್ಕೊಳ್ಳುವಂಥ ಸಮಯ. ಇದೇ ನಮ್ಮೂರ ಬಸಪ್ಪನ ದೇವಸ್ಥಾನ. ಅಂತೂ ಇಂತೂ ಬಸಪ್ಪ ಮೆರೆದು ಬಂದಿದ್ದ ಬಸಪ್ಪನ ಒಳಗಡೆ ಕರ್ಕೊಂಡಿದ್ದಾಯಿತು ಉಗೆ ಅಂತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಉಗೆ ಬಸಪ್ಪ ಅಂತ ಕಮೆಂಟ್ ಮಾಡಿ. ಇವತ್ತಿನ ಯುಗಾದಿಯ ಪ್ರಯುಕ್ತ ಮುಂದೆ ಏನಾಗ್ತದೆ ಅಂತ ಮತ್ತೊಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.